ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಅದು ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ರಾಧಾ ಸಿ ಅಂತ ಹೇಳ್ಬಿಟ್ಟು ಇವರೊಂದು ಪರ್ಸನಲ್ ಪ್ರೊಫೈಲ್ ಆಗಿದೆ. ಹಾಗೆ ಇವರೊಂದು ಕೆಲಸ ನೋಡೋದಾದ್ರೆ ಹಾಡು ಹಾಡುವುದು ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವೈವಾಹಿಕತೆ ನೋಡೋದಾದ್ರೆ ಇನ್ನೂ ಮದುವೆ ಆಗಿಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದ್ರೆ 27ರ ಮೇಲೆ 25 ದಿನಗಳು ಆಗಿವೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದ್ರೆ ನನಗೆ ಮದುವೆ ಆಗಲು ಆಸಕ್ತಿ ಇಲ್ಲ, ಅದೇ ನನಗೆ ದೊಡ್ಡ ಸಮಸ್ಯೆ ಆಗುತ್ತಿದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಇರುವ ಊರು ನೋಡೋದಾದ್ರೆ ಸೊರಬ ತಾಲೂಕಿನವರು ನೋಡಿ ಅಂತ ಹೇಳಿಕೊಂಡಿದ್ದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ನನ್ನ ಕಥೆಯು ಹೀಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಚಿಕ್ಕ ವಯಸ್ಸಿನಿಂದ ಬಯಸಿದ್ದು ಹಾಡು ಹಾಡುವುದನ್ನು, ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೇನೆ, ನೋಡ್ತೀರಾ ಬಂದು ನೀವು ಅಂತ ಹೇಳಿಕೊಂಡಿದ್ದಾರೆ. ಊರಿನಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ನನ್ನೇ ಕರೆಸಿ ಹಾಡು ಹಾಡಿಸುತ್ತಿದ್ದರು. ಅವರಿಗೆ ತಿಳಿದಷ್ಟು ದುಡ್ಡು ಕೊಡುತ್ತಿದ್ದರು ನೋಡಿ ಅಂತ ಹೇಳಿಕೊಂಡಿರೋದು. ನಾನೇ ಈಗ ಸ್ವಂತ ಗ್ರೂಪ್ ಮಾಡಿಕೊಂಡಿದ್ದೇನೆ ಹಾಡುವುದಕ್ಕೆ ಅಂತ ಹೇಳಿಕೊಂಡಿದ್ದಾರೆ. ನನ್ನ ಪ್ರತಿಭೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ತಿಳಿಸಿದ್ದೇನೆ. ಎಲ್ಲಿಯೂ ಕೂಡ ನಾನು ಪ್ರಭಾವಶಾಲಿಯಾಗಿ ಹೊರಹೊಮ್ಮಿದ್ದೇನೆ ನೋಡಿ ಈಗಿನ ದಿನಮಾನಗಳಲ್ಲಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನ್ನ ಕಲೆಯು ಹೀಗಿದೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಇವರು ಬಳಿದಿರುವ ಯಮಹಾ ಎರಾಕ್ಸ್ 155 ಸ್ಕೂಟರ್, ಎರಾಕ್ಸ್ 155 ಕಿ ಹೈಲೈಟ್ಸ್. ಇಂಜಿನ್ ಕೆಪಾಸಿಟಿ ನೋಡೋದಾದ್ರೆ 155cc, ಮೈಲೇಜ್ ನೋಡೋದಾದ್ರೆ 40 km/L, ಖರಾಬ್ ವೇಟ್ ನೋಡೋದಾದ್ರೆ 126 kg, ಸಿ ಟೈಪ್ ನೋಡೋದಾದ್ರೆ 790 mm, ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 5.5 ಲೀಟರ್ಸ್, ಮ್ಯಾಕ್ಸ್ ಪವರ್ ನೋಡೋದಾದ್ರೆ 14.75 VHP, ಬೆಟರ್ ಮ್ಯಾಕ್ಸ್ ಪವರ್ ದೆನ್ 94% ಆಫ್ ಸ್ಕೂಟರ್ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರು ಇತ್ತೀಚೆಗೆ ಬಳಸುತ್ತಿರುವ ಯಮಹಾ ಎರಾಕ್ಸ್ 155 ಸ್ಕೂಟರಿನ ಸಂಪೂರ್ಣವಾದ ವಿವರಣೆಯಾಗಿದೆ. ಇದಕ್ಕೆ ನನಗೆ ಬೇಕಾಗಿರೋ ಗಂಡಿನ ಲಕ್ಷಣಗಳು ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಸಿಂಗರ್ ಆಗಿರೋದಕ್ಕೆ ನಿಮಗೂ ಸ್ವಲ್ಪ ಹಾಡಿನ ಬಗ್ಗೆ ತಿಳುವಳಿಕೆ ಇದ್ದರೆ ಚೆನ್ನಾಗಿ ಇರುತ್ತದೆ. ಇಬ್ಬರು ಹಾಡು ಹಾಡಬಹುದು ನೋಡಿ ಅಂತ ಹೇಳಿಕೊಂಡಿರೋದು. ವಯಸ್ಸು 40ರ ಮೇಲೆ ಇರಬಾರದು, ಅದರ ಕೆಳಗೆ ಇದ್ದರೆ ನಡೆಯುತ್ತದೆ. ವಾಯ್ಸ್ ಕೇಳೋಕ್ಕೆ ಹಿತವಾಗಿರುತ್ತದೆ, ಕೇಳೋರಿಗೆ ನೋಡಿ ಅಂತ ಬಯಸುತ್ತಿದ್ದೇನೆ ಅಂತ ಹೇಳಿಕೊಂಡಿರೋದು. ನಿಮ್ಮ ಆಸರೆ ನನಗೆ ಬೇಕೇ ಹೊರತು ಮದುವೆ ಆಗುವುದಕ್ಕೆ ನಾನು ಯಾವತ್ತೂ ಚಾನ್ಸ್ ಕೊಡುವುದಿಲ್ಲ. ನೀವು ಹಾಗೆ ಇರಬೇಕು ನನ್ನ ಜೊತೆಗೆ ಅಂತ ಹೇಳಿಕೊಂಡಿದ್ದಾರೆ. ಬೇಕಾದಾಗ ನನ್ನಿಂದ ಏನು ಬೇಕೋ ಅದನ್ನು ಪಡೆದುಕೊಳ್ಳಬೇಕು, ನಾನು ಕೊಡುವುದಕ್ಕೆ ರೆಡಿಯಾಗಿರುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನಗೆ ಬೇಕಾಗಿರೋ ಗಂಡಿನ ಲಕ್ಷಣಗಳು ಹೀಗೆ ಇರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವ್ರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮಂದಾರದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.